ನಾವು ತನ್ನ ಜನ ಎಲ್ಲ ರೀತಿಯಲ್ಲಿ ನಾನು ಓದಿಸ್ತಿದ್ದೆ ಇಲ್ಲ ನಿಮ್ ಜೊತೆ ಈ ವೇದಿಕೆಯಿಂದ ಆಶ್ವಾಸನೆ ಕೊಟ್ಟು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ನಮ್ಮನ್ನ ಉದ್ದೇಶಿಸಿ ನಮ್ಮ ಬಯಲುಸೀಮೆಯ ಶಾಶ್ವತ ನೀರಾವರಿ ಹೋರಾಟ ಸಮಿತಿಯ ಉಪಾಧ್ಯಕ್ಷರಾದ ಮಳ್ಳೂರು ಹರೀಶ್ ಅವರು ತನ್ನ ಮನೋ ಜನ ಎಲ್ಲವನ್ನೂ ನಾವು ರಕ್ಷಿಸುತ್ತೀವಿ ಅಂತೇಳಿ ಅವರು ನಮ್ಮ ವೇದಿಕೆಗೆ ಒಂದು ಅಭಯವನ್ನು ನೀಡಿದ್ದಾರೆ. ಮತ್ತೆ ಅದೇ ರೀತಿ ಬಂದು ಇವತ್ತು ನಮ್ಮ ಈ ಧರಣಿಗೆ ಒಂದು ಬಲವನ್ನು ತುಂಬಿದ್ದಾರೆ. ಇನ್ನ ಮುಂದಿನ ದಿನಗಳಲ್ಲಿ ಅವಶ್ಯಕತೆ ಬಿದ್ದರೆ ನಿಮ್ಮ ಯುವ ಶಕ್ತಿಯ ಸಂಪೂರ್ಣವಾದಂತಹ ಬೆಂಬಲ ಇನ್ನೂ ನಮಗೆ ಬೇಕಾಗುತ್ತೆ ಅಂತೇಳಿ ಈ ವೇದಿಕೆಯಿಂದ ತಮಗೆ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇವತ್ತು ಬಂದಿರೋದು ನಮಗೆ ಸಾಂಕೇತಿಕವಾಗಿ ಅಂತ ನಾವು ಮನಗಂಡು ಇನ್ನು ಮುಂದಿನ ದಿನಗಳಲ್ಲಿ ನಮಗೆ ಯಾವುದೇ ರೀತಿಯಾದರೂ ನಮಗೆ ಸಂಪೂರ್ಣವಾದಂತಹ ನಿಮ್ಮ ಯುವ ಶಕ್ತಿಯ ಶಕ್ತಿ ನಮಗೆ ಅವಶ್ಯಕತೆ ಇರ್ತದೆ ಅಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಮುಂದಿನ ದಿನಗಳಲ್ಲಿ ನಮಗೆ ಸಂಪೂರ್ಣವಾದಂತಹ ಬೆಂಬಲವನ್ನು ಇರಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಈಗ ನಮ್ಮನ್ನ ಉದ್ದೇಶಿಸಿ ಈಗ ನಮ್ಮನ್ನ ಉದ್ದೇಶಿಸಿ ನಮ್ಮ ಯುವ ಶಕ್ತಿಯ ರಾಜ್ಯ ಉಪಾಧ್ಯಕ್ಷರಾದಂತ ನಮ್ಮ ವಿಜಯ ಬಾವರೆಡ್ಡಿ ಅವರು ಈ ವೇದಿಕೆಯನ್ನು ಉದ್ದೇಶಿಸಿ ಎರಡು ಮಾತಾಡಬೇಕಾಗಿ ಅವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ಯುವ ಶಕ್ತಿಯಿಂದ ಗರ್ಜನೆಯ ಮಾತುಗಳು ಈಚೆ ಬಂದಿವೆ. ಇವಾಗ ಇವರಿಂದ ನಾವು ಈ ಗರ್ಜನೆಯ ಮಾತುಗಳನ್ನು ಕೇಳಬೇಕು. ಕರ್ನಾಟಕ ಸಂಘಟನೆಗಳ ಒಕ್ಕೂಟ ಏನು ನಮ್ಮ ಕನ್ನಡದ ಭಾಷೆಯ ಸಾರ್ವಭೌಮತೆಯನ್ನು ಕಾಪಾಡಲು ಹಾಗೂ ಕನ್ನಡಿಗರಿಗೆ ಹೆಚ್ಚಿನ ಉದ್ಯೋಗ ಅವಕಾಶವನ್ನು ಕಲ್ಪಿಸುವುದರ ಜೊತೆಗೆ ಕನ್ನಡ ಭಾಷೆಯನ್ನು ಉಳಿಸಿ ಅಭಿವೃದ್ಧಿ ಪಡಿಸತಕ್ಕಂಥ ಡಾಕ್ಟರ್ ಸರೋಜಿನಿ ಮಹಿಷಿ ಅವರು ಪರಿಷ್ಕೃತ ವರದಿಯನ್ನು ಅನುಷ್ಠಾನಗೊಳಿಸಬೇಕು ಅಂತ ಏನು ಒಂದು ಅನಿರ್ದಿಷ್ಟಾವಧಿ ಧರಣಿಯನ್ನು ಹಮ್ಮಿಕೊಂಡಿರ್ತಾರೆ. ಈ ಒಂದು ಅನಿರ್ದಿಷ್ಟಾವಧಿ ಧರಣಿಯ 13ನೇ ದಿನದಲ್ಲಿ ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಈ ಒಂದು ಒಕ್ಕೂಟಿನ ಕರ್ನಾಟಕ ಸಂಘಟನೆ ಒಕ್ಕೂಟ ಅಧ್ಯಕ್ಷರಾಗಿರ್ತಕ್ಕ ನಾಗೇಶ್ ಅವರೇ, ಅಗಲಗುರ್ಕಿ ಅವರೇ, ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷರಾಗಿದ್ದ ಆರ್ ಆಂಜನೇಯ ಅವರೇ, ಎಲ್ಲ ಹೋರಾಟ